ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬಾ ರುಚಿಕರವಾಗಿ ಹೆಲ್ದಿಯಾಗಿ ಸಹ ಇದೆ, ಮಾಡೋದು ಸಹ ತುಂಬಾ ಈಸಿಯಾಗಿದೆ. ನಾನು ರಾತ್ರಿ ಸ್ವಲ್ಪ ಕಾಬೂಲ್ ಕಡಲೆ ಹಾಗೆ ಸ್ವಲ್ಪ ಹೆಸರು ಕಾಳು, ಅದ್ರ ಜೊತೆಗೆ ಸ್ವಲ್ಪ ರಾಜ್ಮಾವನ್ನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಇವಾಗ ಕುಕ್ಕರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಒಂದು 3 ವಿಷಲ್ನ ನಾನಿಲ್ಲಿ ಹೊಡೆಸ್ಕೊಳ್ತಾ ಇದ್ದೇನೆ. ಒಂದು 3-4 ವಿಷಲ್ನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಒಂದು ಪೊಟ್ಯಾಟೊವನ್ನು ಸಹ ಬೇಯಿಸೋದಕ್ಕೆ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೆ. ಇವಾಗ ನೀರನ್ನು ನಾವು ಸ್ಟ್ರೈನ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಬೆಂದಿದೆ. ಸೊ ತಣ್ಣಗಾಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಹಾಗೆ ನಾವು ನೀರನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ ಕಾಳುಗಳನ್ನೆಲ್ಲ ಬೇಯಿಸಿದಂಥ ಕಾಳುಗಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹಸಿರು ಬಟಾಣಿಯನ್ನು ಸಹ ಬೇಯಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನನಗೆ ಅದು ಬೇಯಿಸ್ಬೇಕಾದ್ರೆ ಹೆಸರು ಬಟಾಣಿ ನೆನಪು ಹೋಯಿತು. ಸೊ ಅದರಿಂದ ನಾನು ಸಪ್ರೇಟಾಗಿ ಬೇಯಿಸ್ಬಿಟ್ಟು ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಮಕ್ಕಳು ಸಹ ಕಾಳುಗಳನ್ನೆಲ್ಲ ತಿನ್ನಲ್ಲ. ಸೊ ಅದರಿಂದ ಈ ರೀತಿ ಎಲ್ಲ ಟೋಕೋಸ್ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಹಾಗೆ ತುಂಬ ಹೆಲ್ದಿಯಾಗಿ ಸಹ ಇರುತ್ತೆ. ಲಂಚ್ ಬಾಕ್ಸಿಗೆಲ್ಲ ಈ ಥರ ಮಾಡಿಕೊಟ್ರೆ ಅವರು ಸಹ ತುಂಬ ಇಷ್ಟಪಟ್ಟು ಖಾಲಿ ಮಾಡ್ಕೊಂಡು ಬರ್ತಾರೆ. ನಾನು ಫಸ್ಟಿಗೆ ಏನು ಬೇಯಿಸ್ಕೊಂಡಂಥ ಕಾಳುಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಮ್ಯಾಶ್ ಮಾಡ್ಕೋಬೇಕು. ನೀವು ಇದನ್ನು ಕೈಯಲ್ಲಿ ಮ್ಯಾಶ್ ಮಾಡೋಕ್ಕಾಗಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸಹ ನೀವು ಇದನ್ನು ಮಾಡ್ಬೋದು. ಹಾಗೆ ಇದೆಲ್ಲ ಚೆನ್ನಾಗಿ ಮ್ಯಾಶ್ ಆದಮೇಲೆ ನಾನು ಇದಕ್ಕೆ ಪೊಟ್ಯಾಟೊವನ್ನು ಸಹ ಹಾಕಿಬಿಟ್ಟು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪೊಟ್ಯಾಟೊವನ್ನು ಅಷ್ಟೇ ಯೂಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ ಪೊಟ್ಯಾಟೊ ಯೂಸ್ ಮಾಡೋದ್ರಿಂದ ಅಂತ. ನೀವು ಅದನ್ನು ಹಾಗೆ ಸಹ ಯೂಸ್ ಮಾಡ್ಬೋದು. ಪೊಟ್ಯಾಟೊ ಬೇಡ ಅಂದರೆ ನೀವು ಇಲ್ಲಿ ಬೇಕಾದರೆ ಸ್ವೀಟ್ ಪೊಟ್ಯಾಟೊವನ್ನು ಸಹ ಯೂಸ್ ಮಾಡ್ಬೋದು. ಅದು ಸಹ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿವಾಗ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಗರಂ ಮಸಾಲೆ ಹಾಗೆ ಸ್ವಲ್ಪ ಜೀರಿಗೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹಿಂಗು ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೋಬೋದು. ಮಕ್ಕಳು ಸ್ವಲ್ಪ ದೊಡ್ಡ ಇದ್ದರೆ ಇಲ್ಲ ಚಿಲ್ಲಿ ಫ್ಲೇಕ್ಸ್ ಹೊರಗೇನೋ ಏನು ಬೇಕು ನೀವು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ನೀವು ಪನ್ನೀರ್ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಾವು ಬೇಯಿಸ್ಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನೀವು ಸ್ವಲ್ಪ ಟೇಸ್ಟನ್ನು ನೋಡಿಕೊಂಡು ಬೇಕು ಅನಿಸಿದರೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಈರುಳ್ಳಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮತ್ತೆ ಕಲಿಸ್ಕೊಂಡು ಒಂದು ಚೆನ್ನಾಗಿ ಉಂಡೆ ಬರುತ್ತೆ ಆ ರೀತಿ ಆದರೆ ಸಾಕು. ಚೆನ್ನಾಗಿ ಸೇರ್ಕೊಂಡು ಬಂದರೆ ಸಾಕು ಅಷ್ಟೇ. ಹಾಗೆ ಇದು ಒಂದು ಕಡೆಗೆ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಇವಾಗ ಚಪಾತಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಚಪಾತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೀವು ಚಪಾತಿ ಏನಿರುತ್ತೆ ನೀವು ರಾತ್ರಿ ಮಾಡಿಟ್ಟಂಥ ಚಪಾತಿ ಉಳಿದ್ರೆ ಸಹ ನೀವು ಈ ರೀತಿ ಮಾಡ್ಬೋದು. ಆದರೆ ನಾನು ಅದನ್ನು ಲಂಚ್ ಬಾಕ್ಸಿಗೆ ಪ್ರಿಫರ್ ಮಾಡಲ್ಲ. ಹೇಗಾದರೂ ಸಾಟರ್ಡೆ ನೈಟ್ ಏನಾದರೂ ಚಪಾತಿ ಉಳಿತು ಅಂದರೆ ಸಂಡೇ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ಅಷ್ಟೇ. ನಾನಿಲ್ಲಿ ಫ್ರೆಶ್ಶಾಗಿ ಚಪಾತಿಯನ್ನು ಮಾಡಿಬಿಟ್ಟು ನಾನು ಇದಕ್ಕೆ ಚಪಾತಿಯನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಅದು ತುಂಬ ದೊಡ್ಡ ಚಪಾತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಚಿಕ್ಕದಾದಷ್ಟು ಚಪಾತಿಯನ್ನು ಮಾಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದಕ್ಕೆ ಅವ್ರು ತುಂಬ ಇಷ್ಟಪಡ್ತಾರೆ ಸ್ವಲ್ಪ ಚಿಕ್ಕದು ಮಾಡೋದ್ರಿಂದ. ನಾನು ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ. ಎರಡೂ ಕಡೆಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಾನು ಲಾಸ್ಟಿಗೆ ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡ್ತೇನೆ. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಚಪಾತಿ ಎಲ್ಲ ಬೇಯಿಸ್ಕೊಳ್ಳಿ. ಆಮೇಲೆ ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಟೋಕೋಸನ್ನು ಮಾಡೋದು. ಇಲ್ಲಿ ಚಪಾತಿ ರೆಡಿಯಾಗಿದೆ. ಇದು ಈ ರೀತಿ ನಾನು ಒಂದು 2-3 ಚಪಾತಿಯನ್ನು ರೆಡಿ ಮಾಡಿ ತಣ್ಣಗೆ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿ ತಣ್ಣಗೆ ಸಹ ಆಗಿದೆ. ನಾವು ಇಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಂತಹ ಏನು ಐಟಮ್ಸ್ ಇತ್ತು ಅದನ್ನು ನಾನು ಈ ರೀತಿ ಒಂದು ಚಿಕ್ಕ ಉಂಡೆಯನ್ನು ತಗೊಂಡು ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2-3 ಚಪಾತಿ ಮಾಡಿರೋದ್ರಿಂದ ಅಷ್ಟೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಬೆಣ್ಣೆ ಸಹ ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಏನು ರೆಡಿ ಮಾಡ್ಕೊಂಡಿದ್ನೋ ಅದನ್ನು ಹಾಕಿಬಿಟ್ಟು ಚಪಾತಿಯನ್ನು ಅದ್ರ ಮೇಲೆ ಹಾಕಿಬಿಟ್ಟು ನಾನು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ.
ನಿಧಾನಕ್ಕೆ ಪ್ರೆಸ್ ಮಾಡಿ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಇದರಲ್ಲಿ ಬೇಯುವಂಥದ್ದು ಐಟಮ್ಸ್ ಏನೂ ಇಲ್ಲ, ಆಲ್ರೆಡಿ ಎಲ್ಲ ಬೇಯಿಸಿರೋದ್ರಿಂದ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಈ ರೀತಿ ಚೆನ್ನಾಗಿ ಕಲರ್ ಬಂದಿದೆ. ನಾನು ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಚೀಸನ್ನು ಹಾಕ್ತಾಯಿದ್ದೇನೆ. ನೀವು ಲಂಚ್ ಬಾಕ್ಸಿಗೆ ಎಲ್ಲ ಕೊಡೋದು ಆದರೆ ನೀವು ಪ್ರೊಸೆಸ್ ಚೀಸನ್ನೇ ಯೂಸ್ ಮಾಡಿ. ಮೊಸರೆಲ್ಲ ಚೀಸ್ ಯೂಸ್ ಮಾಡಿದ್ರೆ ಲಂಚ್ ಟೈಮಿಗೆಲ್ಲ ಅದು ತುಂಬ ಸ್ವಲ್ಪ ಹಾರ್ಡ್ ಅನಿಸ್ಬಿಡತ್ತೆ. ಆದಷ್ಟು ಟಿಫಿನ್ ಬಾಕ್ಸಿಗೆ ಹಾಕುವಾಗ ಪ್ರೊಸೆಸ್ ಚೀಸನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಫಿಲ್ಲಿಂಗ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಹಾಗೆ ಚೀಸನ್ನು ಸಹ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನಾನು ಇವಾಗ ಎರಡೂ ಕಡೆಗೂ ತುಪ್ಪವನ್ನು ಹಚ್ಚಿಬಿಟ್ಟು ಮತ್ತೆ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ತಾ ಇದ್ದೇನೆ. ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಪ್ಪ ಹಾಕಿ ಬೇಯಿಸೋದ್ರಿಂದ ಏನು ಹೊರಗಡೆ ಲೇಯರ್ ಚಪಾತಿ ಇದೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ತುಪ್ಪ ಹಾಕಿಬಿಟ್ಟು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ಟೋಕೋಸ್ ರೆಡಿ ಆಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಇನ್ನೊಂದು ಸಹ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಎರಡು ಸಹ ರೆಡಿಯಾಗಿದೆ. ಇದನ್ನು ನಾನು ಲಂಚ್ ಬಾಕ್ಸಿಗೆ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಲಿ, ಆಮೇಲೆ ನೀವು ಲಂಚ್ ಬಾಕ್ಸಿಗೆ ಹಾಕಿಬಿಟ್ಟು ಪ್ಯಾಕ್ ಮಾಡಿ ಕೊಡಿ. ಬೇಕಾದರೆ ನೀವು ಇದ್ರ ಜೊತೆಗೆ ಕೆಚಪ್ಪನ್ನು ಸಹ ಸರ್ವ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.